ಫ್ರೆಂಡ್ಸ್ ನಮಸ್ಕಾರ. ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ನೆಚ್ಚಿನ ಸ್ನೇಹಿತರೆ, ಇವತ್ತಿನ ವಿಚಾರ ಏನಪ್ಪ ಅಂದರೆ, ರೈತರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನೀರಾವರಿ ಮತ್ತು ಕೃಷಿ ಉಪಕರಣಗಳಿಗೆ 90ರಷ್ಟು ಸಹಾಯಧನ ನೀಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ನಿಮಗೋಸ್ಕರ ಸ್ನೇಹಿತರೆ. ಹೌದು, ಹಲವಾರು ಸ್ಕೀಮ್ಗಳು ಬರ್ತಿರುತ್ತೆ. ಹಾಗೆ ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ತಾಲೂಕುಗಳಲ್ಲಿ ಈ ಥರ ಸ್ಕೀಮ್ ಬರ್ತಾನೆ ಇರುತ್ತೆ. ಇವತ್ತಿನ ವಿಚಾರ ನಿಮಗೋಸ್ಕರ ಯಾವ ಜಿಲ್ಲೆಯಲ್ಲಿ ಈಗ ಈ ಒಂದು ಅರ್ಜಿನ ಕರೆದಿದ್ದಾರೆ ಮತ್ತು ಎಲ್ಲಿ ಸಂಪರ್ಕ ಮಾಡಬೇಕು ಅಂತ ನಿಮಗೋಸ್ಕರ ಬಂದಿರುವಂಥ ವಿಚಾರ. ಹೌದು, ಕೃಷಿ ಉಪಕರಣಗಳಿಗೆ, ಮುಖ್ಯವಾಗಿ ಯಂತ್ರೋಪಕರಣಗಳಿಗೆ ಕೃಷಿ ಯಾಂತ್ರೀಕರಣ, ಕೃಷಿ ಸಂಸ್ಕರಣಾ ಯೋಜನೆ ಸಾಮಾನ್ಯ ವರ್ಗದ ರೈತರಿಗೆ ಮತ್ತು 50% ಹಾಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ 90ರಷ್ಟು ಸಹಾಯಧನ ನೀಡಲಾಗ್ತಾ ಇದೆ ಸ್ನೇಹಿತರೆ. ಹೌದು, ಇದು ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ. ಯಾವ ಕ್ಯಾಟಗರಿಗೆ ಎಷ್ಟು ಅಂತ. ಸೂಕ್ಷ್ಮ ನೀರಾವರಿ ಯೋಜನೆ ಅಥವಾ ತುಂತುರು ನೀರಾವರಿ ಘಟಕನ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ವರ್ಗದ ರೈತರಿಗೆ 90ರಷ್ಟು ಸಹಾಯಧನ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಎಲ್ಲ ವರ್ಗದ ರೈತರಿಗೂ ಸಹ ಈ ಒಂದು ಸಹಾಯಧನ ನೀಡೋದಕ್ಕೆ ಮಾಡಿದ್ದಾರೆ ಈ ಒಂದು ಯೋಜನೆಯಲ್ಲಿ. ಈ ಒಂದು ಯೋಜನೆಗೆ ಇವಾಗ ನಾವು ಎಲ್ಲಿ ನೋಂದಣಿ ಮಾಡಬೇಕು ಮತ್ತು ಯಾವ ಜಿಲ್ಲೆಯಲ್ಲಿ ಈಗ ಪ್ರಸ್ತುತವಾಗಿ ಕರೆದಿದ್ದಾರೆ ಅಂತ ನೋಡ್ತಾ ಹೋದರೆ, ಅರ್ಜಿದಾರರು ಅರ್ಜಿಗಳನ್ನ ಸಂಬಂಧಪಟ್ಟಂತೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಂಧಿಸಿ ಅಥವಾ ಸಲ್ಲಿಕೆ ಮಾಡಿ ನೋಂದಣಿ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಮುಖ್ಯವಾಗಿ ಹೆಚ್ಚಿನ ಮಾಹಿತಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಬಳ್ಳಾರಿ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೊ ತಾವು ಹೆಚ್ಚಿನ ಮಾಹಿತಿಗೆ ಕೃಷಿಕ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಭೇಟಿ ಮಾಡಿ ಈ ಒಂದು ಉಪಯೋಗ ಪಡ್ಕೊಳ್ಳಿ ಅಂತ ವಿಷಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.